ಟು ಮೈ ಚಾನಲ್. ನಾನು ಅಕ್ಷಿತಾ. ಇವತ್ತು ನಾನು ರೇಖಾಂಟಿ ಮನೆಗೆ ಬಂದಿದ್ದೀನಿ. ಯಾಕಂದರೆ ಇವರು ಪ್ರತಿ ವರ್ಷ ದಸರಾ ಹಬ್ಬಕ್ಕೆ ತುಂಬ ಗೊಂಬೆಗಳನ್ನು ಇಟ್ಟಿರ್ತಾರೆ. ಸೊ ಅವರು ಯಾವ ಥರ ಇಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಇವತ್ತು ಅವರು ಮಹಾಭಾರತ ಥೀಮ್ ಇಟ್ಟಿದ್ದಾರೆ. ನೋಡ್ಲಿಕ್ಕಂತ 2 ಕಣ್ಣು ಸಾಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವರ ಮನೆಗೆ ಹೋಗೋಣ. ಇವರು ಬಂದ್ಬಿಟ್ಟು ರೇಖಾ ಆಂಟಿ ಅವರ ಮಗಳು ವರ್ಷ ಅಂತ ಹೇಳಿ. ಇವಳೇ ಇವತ್ತು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾಳೆ. ಬನ್ನಿ ಶುರು ಮಾಡೋಣ. ರೆಡಿನಾ ವರ್ಷ? ರೆಡಿ. ಓಕೆ. ಇದು ಬಂದು ವ್ಯಾಸ ಮತ್ತೆ ಗಣೇಶ. ಇದು ಮಹಾಭಾರತ ಬರೀತಾರೆ. ವ್ಯಾಸ ಹೇಳ್ತಾ ಇದ್ದಾರೆ ಗಣೇಶನ್ಗೆ, ಅವರು ಬರೀತಾ ಇದ್ದಾರೆ. ಇದು ಫುಲ್ ಹಿಮಾಲಯನಲ್ಲಿ ನಡೆಯುತ್ತೆ. ಆ್ಯಂಡ್ ದಿಸ್ ಇಸ್ ಭಗೀರಥಿ ವಾಟರ್ ಫುಲ್ ಹೋಗ್ತಾ ಇದೆ. ಮತ್ತು ಅದು ಕೆಳಗಡೆ ಬಂದು ಗಂಗಾಗೆ ಜಾಯಿನ್ ಆಗುತ್ತೆ. ಇಲ್ಲಿ ಬಂದು ಗಂಗಾ ಪುತ್ರ ಭೀಷ್ಮ, ಅವರು ಗಂಗಾ. ಇದು ಭೀಷ್ಮ. ಓಕೆ. ಇದು ಗಂಗಾ. ಮತ್ತೆ ಇದು ಬಂದು ಶಾಂತನು. ಶಾಂತನು ಇಸ್ ಭೀಷ್ಮಾಸ್ ಫಾದರ್. ಅವ್ರ ಸ್ಟೆಪ್ ಮದರು ಸತ್ಯವತಿ ಅಂತ. ಇದು ಬಂದು ಅಂಬೆ ಅಂಬಾಲಿಕೆನ ಭೀಷ್ಮ ಕರ್ಕೊಂಡ್ಬರ್ತಾ ಇರೋದು. ಭೀಷ್ಮ ವಿಚಿತ್ರ ವೀರ್ಯ ಅವ್ರ ಬ್ರದರ್ಗೆ ಮ್ಯಾರೇಜ್ ಆಗಕ್ಕೆ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ ಅವರಿಬ್ಬರನ್ನ. ಮತ್ತೆ ಇದು ಬಂದು ಕರ್ಣ ಹುಟ್ಟಿರೋದು. ಕರ್ಣ ಇಸ್ ಸೂರ್ಯ ಪುತ್ರ. ಕುಂತಿ ಬಿಫೋರ್ ಮ್ಯಾರೇಜ್ ವರ ಬಿಡಿರ್ತಾಳೆ, ಹಾಗಾಗಿ ನದಿಗೆ ಬಿಡ್ತಾ ಇದ್ದಾರೆ. ಮತ್ತೆ ಇದು ಬಂದು ಪಾಂಡುಗೆ ಶಾಪ ಸಿಗುತ್ತೆ. ಇದು ಪಾಂಡು ಶಾಪ ಸಿಕ್ಕಾದ್ಮೇಲೆ ರಾಜ್ಯ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ. ಬ್ರದರ್ ಮತ್ತೆ ಬ್ರದರ್ಸ್ ವೈಫ್ ಗಾಂಧಾರಿ ಮತ್ತೆ ಧೃತರಾಷ್ಟ್ರ ಅವರಿಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ಕುಂತಿ ಕಾಡಲ್ಲಿದ್ದಾರೆ. ಕಾಡಲ್ಲಿ ಪಾಂಡವರು ಹುಟ್ಟಿದ್ದಾರೆ. ಇಲ್ಲಿ ಬಂದು ಪಾಂಡು ಮತ್ತೆ ಮಾಧುರಿ, ಅಲ್ಲಿ ನಕುಲ ಸಹದೇವ. ಮತ್ತೆ ಇಲ್ಲಿ ಬಂದು ಕೌರವರು ಹುಟ್ಟಿದ್ದಾರೆ. ಕೌರವರು ಹುಟ್ಟೋದು ಇಸ್ ವೆರಿ ಅನ್ಯಾಚುರಲ್. ಅವ್ರನ್ನ ಫುಲ್ ಪಾಟ್ಸ್ ಅಲ್ಲಿ ಇಟ್ಟಿರ್ತಾರೆ. ಸೊ ಅದಕ್ಕೆ ನಾವು ಇದನ್ನ ಡಿಪಿಕ್ಟ್ ಮಾಡಿದ್ದೀವಿ. ಸುಮ್ಮನೆ ಒಂದು ಸ್ಮಾಲ್ ಸ್ಟೈಲ್ ಕೊಟ್ಟಿದ್ದೀವಿ. ಇದು ದುರ್ಯೋಧನ ಹುಟ್ಟಿದ ನೋಡಿ. ಮತ್ತೆ ಇದು ಬಂದು ಅವ್ರದ್ದು ಗುರುಕುಲ, ಪಾಂಡವ್ರದ್ದು ಗುರುಕುಲ. ಅರ್ಜುನ ಇಸ್ ಏಮಿಂಗ್ ಅಟ್ ದ ಬರ್ಡ್ಸ್ ಐ. ಇಲ್ಲಿ ಬಂದು ದ್ರೌಪದಿ ಸ್ವಯಂವರ ನಡೀತಾ ಇದೆ. ಇದು ಅರ್ಜುನ, ದ್ರೌಪದಿ. ಇಲ್ಲಿ ಪಾಂಡವರು ಮದುವೆ, ಬಟ್ ಒಂದೇ ಇಟ್ಟಿದ್ದೀವಿ. ದಟ್ ಇಸ್ ಲೈಕ್ ಅರ್ಜುನನ ಜೊತೆ ಮದುವೆ ಆಗ್ತಾ ಇರೋ ಥರ. ದ್ರೌಪದಿ ಮ್ಯಾರಿಂಗ್ ಅರ್ಜುನ. ಇಲ್ಲಿ ಹಿಡಂಬಿ ಭೀಮನ್ ಮದುವೆ ಆಗ್ತಾ ಇರೋದು ಕಾಡೊಳಗಡೆ. ಫಾರೆಸ್ಟ್ ಪೀಪಲ್ ಎಲ್ಲ ಇದಾಗಿದೆ. ಇದು ಬಂದು ಅರಗಿನ ಅರಮನೆ, ವ್ಯಾಕ್ಸ್ ಹೌಸ್. ಯಾವಾಗ ಸುಟ್ಟೋಗುತ್ತೋ ಅವಾಗ ಭೀಮ ಆಲ್ ಬ್ರದರ್ಸ್ನ ಮತ್ತು ಅಮ್ಮನ ಕ್ಯಾರಿ ಮಾಡಿಕೊಂಡು ಹೊರಗೆ ಬರ್ತಾ ಇರೋದು. ಇದು ಬಂದು ದ್ರೌಪದಿ ವಸ್ತ್ರಾಪಹರಣ. ಇಲ್ಲಿ ದ್ರೌಪದಿ ಮತ್ತು ದುಶಾಸನ ಇದ್ದಾನೆ. ಮೇಲಿಂದ ಕೃಷ್ಣ ಸೀರೆ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಮೇಲೆನಾ? ಮೇಲೆ ಬಂದು ಬಕಾಸುರ ನೋಡಿದೆ. ಬಕಾಸುರ ಇಸ್ ಹಿಡಂಬಿಸ್ ಬ್ರದರ್. ಅವನ್ನ ಸಾಯಿಸಿದ್ಮೇಲೆ ಅವನು ಹಿಡಂಬಿ ಮದುವೆ ಮಾಡ್ಕೋಬೇಕಾಗೋದು. ಇಲ್ಲಿ ಕೆಳಗಡೆ ಬಂದು ಭೀಮನ ಗರ್ವಭಂಗ.
ಯುದ್ಧಕ್ಕಿಂತ ಮುಂಚೆ ಆಂಜನೇಯನಿಂದ ಭೀಮ ಶಕ್ತಿ ಪಡಿತಾ ಇದ್ದಾನೆ. ಮತ್ತೆ ಇಲ್ಲಿ ಬಂದು ಕರ್ಣ ಮತ್ತೆ ಪರಶುರಾಮ. ಕರ್ಣ ಪರಶುರಾಮಂಗೆ ಸೇವೆ ಮಾಡ್ತಾರೆ. ಪರಶುರಾಮ ಗುರು ಆಫ್ ಕರ್ಣ. ಇಲ್ಲಿ ಬಂದು ಯಕ್ಷ ಪ್ರಶ್ನೆ. ಮತ್ತೆ ಇಲ್ಲಿ ಬಂದು ನಕುಲ ಸಹದೇವ ಅಶ್ವಿನಿ ದೇವತೆಗೆ ಪ್ರೇ ಮಾಡ್ತಾ ಇದ್ದಾರೆ ಬಿಫೋರ್ ವಾರ್. ಇದು ಪಾಶುಪತಾಸ್ತ್ರ. ಅರ್ಜುನ ಈಶ್ವರನ್ಗೆ ಬೇಡ್ಕೊಳ್ತಾ ಇರೋದು. ಇಲ್ಲಿ ಮಾಯಾ ಕನ್ನಡಿ. ಇದು ದುರ್ಯೋಧನನ್ ಫೇಸು ವಿಚಿತ್ರವಾಗಿ ಕಾಣ್ತಾ ಇದೆ ದುರ್ಯೋಧನನ್ಗೆ. ಆವಾಗ ದ್ರೌಪದಿ ನೋಡಿ ನಗ್ತಾರೆ. ದ್ರೌಪದಿ ಮತ್ತೆ ಅವರ ಸಖಿಯರೆಲ್ಲ ಸೇರ್ಕೊಂಡು. ಅವಾಗ ಅವನಿಗೆ ಮೈಂಡಲ್ಲಿ ರಿವೆಂಜ್ ಹುಟ್ಕೊಳ್ಳೋದು. ಅದಕ್ಕೂ ಈ ವಸ್ತ್ರಾಪಹರಣ ಆಗೋದು. ಇಲ್ಲಿ ಬಂದು ಕೃಷ್ಣ ಅರ್ಜುನನ ಚೂಸ್ ಮಾಡೋದು. ಇದು ಕತೆ ಏನಂದ್ರೆ, ಕೃಷ್ಣ ಮಲ್ಗಿರ್ತಾನೆ, ಯಾರು ಫಸ್ಟ್ ನೋಡ್ತಾನೋ ಅವ್ರನ್ನ ನಾನು ಫಸ್ಟ್ ಅವ್ರ ವಿಷ್ನ ಕೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ಅವನು ಅರ್ಜುನನ್ ಫಸ್ಟ್ ನೋಡ್ತಾನೆ. ಇವನು ದುರ್ಯೋಧನ ತಲೆ ಮೇಲೆ ಇರ್ತಾನೆ, ಅರ್ಜುನ ಕಾಲ್ ಕೆಳಗಡೆ ಇರ್ತಾನೆ. ಸೊ ದ ಫಸ್ಟ್ ಲುಕ್ ಇಸ್ ಫಾರ್ ಅರ್ಜುನ. ಅದು ಸ್ಟೋರಿ. ಇಲ್ಲಿ ಬಂದು ಅಕ್ಷಯ ಪಾತ್ರೆ. ಇದು ಘಟೋದ್ಗಜನ್ ಸೆಟ್. ಅದು ಜರಾಸಂಧನ ವಧೆ. ಕೃಷ್ಣ ಭೀಮನ್ ಹೇಳ್ಕೊಡ್ತಾ ಇದ್ದಾನೆ ಹೆಂಗೆ ಅವನ್ನ ಸಾಯಿಸ್ಬೇಕು ಅಂತ. ಇದು ಒಂದು ಗೀತೋಪದೇಶ. ಅರ್ಜುನ ಯುದ್ಧ ಮಾಡಲ್ಲ ಅಂದಾಗ ಅದನ್ನ ಉಪದೇಶ ಮಾಡೋದು. ಅದಾದ್ಮೇಲೆ ಇದು ವಿಶ್ವರೂಪ ದರ್ಶನ. ಅರ್ಜುನಂಗೆ ಕೃಷ್ಣ ತೋರಿಸೋದು. ಇದು ಬಂದು ಭೀಷ್ಮಂದು ಆರೋ ಬೆಡ್. ಇದು ಯುದ್ಧ. ಮತ್ತೆ ಇದು ಸುದರ್ಶನ ಚಕ್ರ ಕೃಷ್ಣ. ಇದು ಬಂದು ಆಲ್ ಗಾಡ್ ಅಟ್ ದ ಸೇಮ್ ಅನ್ನೋ ಥೀಮಲ್ಲಿ ಮಾಡಿದ್ದೀವಿ. ಒಂದು ಚರ್ಚು, ಮಾಸ್ಕು, ಆಮೇಲೆ ಟೆಂಪಲ್. ಇಲ್ಲಿ ಚರ್ಚಲ್ಲಿ ಮದುವೆ ಎಲ್ಲ ಆಗೋ ಥರ ಮಾಡಿದ್ದೀವಿ. ಆಮೇಲೆ ಕ್ರಿಸ್ಮಸ್ ಟೈಮ್ ಕ್ರಿಸ್ಮಸ್ ಟ್ರೀ ಇದೆ, ಸ್ನೋಯಿಂಗ್ ಕ್ರಿಸ್ಮಸ್ ಟ್ರೀ. ಕೆಳಗಡೆ ಬಂದು ಮಾಸ್ಕು, ಅದು ಹ್ಯಾಂಡ್ ಮೇಡ್ ಮಾಸ್ಕ್, ನಾವೇ ಮಾಡಿರೋದು ಕೈಯಲ್ಲಿ. ಕೆಳಗಡೆ ಬಂದು ಟೆಂಪಲ್. ಟೆಂಪಲಲ್ಲಿ ಸ್ಟ್ರೀಟ್ ವೆಂಡರ್ಸು, ರೋಡ್ ಸೈಡ್ ವೆಂಡರ್ಸು, ಆ ಥರ ಒಂದು ಶೋ ತೋರಿಸ್ತಾ ಇದ್ದೀವಿ. ಇದು ಚೆನ್ನಾಗಿದೆ. ಇದು ಬಂದು ಫ್ಲೋಟಿಂಗ್ ಮಾರ್ಕೆಟ್. ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಮಾತ್ರನೇ. ಇದು ಬಂದು ಸುಮ್ಮನೆ ಒಂದು ಕಫೆಟೇರಿಯಾ ಮಾಲ್ ಥರ ಮಾಡಿದ್ದೀವಿ, ಮೋರ್ ಮೆಗಾ ಸ್ಟೋರು. ಇದಾ? ಹಾಂ ಹೌದು, ಅಲ್ಲಿ ಕಫೆಟೇರಿಯಾ ಇದೆ. ಇದು ಸ್ಟೋರು. ಇದು ರೇಷನ್ ಕತೆ. ಸೋಪ್ ಎಲ್ಲ ಅದು ಸೋಪ್ ಡಬ್ಬಲ್ಲಿ. ಪಾರ್ಕಿಂಗ್ ಇದೆ. ಹಾಂ ಪಾರ್ಕಿಂಗ್ ಇದೆ. ಮೇಲೆ ಬಂದು ವೆಜಿಟೇಬಲ್ ಶಾಪ್, ವೆಜಿಟೇಬಲ್, ಫ್ಲವರ್, ಫ್ರೂಟ್ಸ್ ಎಲ್ಲ ಇದೆ. ಅಟ್ ದ ಟಾಪ್ ಬರೀ ಸಿಂಗಲ್ ಗೊಂಬೆ ಇರ್ತದೆ. ಹಾಂ, ಇದು ಬರೀ ಸಿಂಗಲ್ ಗೊಂಬೆಗಳು ಬರೀ. ಅದೆಲ್ಲ ವೆರಿ ಓವರ್ ದ ಇಯರ್ಸ್ ಕಲೆಕ್ಟ್ ಮಾಡಿರೋದು. ಈ ಕಡೆ ಎಲ್ಲ ಕಂಪ್ಲೀಟ್ ಆಯ್ತಲ್ಲ. ಈ ಕಡೆ ಎಲ್ಲ
ಇದು ಬಂದು ಕನ್ಕನ್ ಕಿಂಡಿ, ಇದಿರೋದು ಉಡುಪಿನಲ್ಲಿ. ಅದು ಒಳಗಡೆ ಇರೋದು ಉಡುಪಿ ಕೃಷ್ಣ, ಅದು ಸ್ಟೋನ್ ಕೃಷ್ಣ. ಇಲ್ಲಿ ಸೈಡಲ್ಲಿ ಬಂದು ದಶಾವತಾರ ಸುಮ್ಮನೆ ಡಿಸೈನಲ್ಲಿ ಇರಲಿ ಅಂತ ಮಾಡಿದ್ದೀನಿ. ನಾನು ಸ್ಮಾಲ್ ಕನ್ಕನ್ ಕಿಂಡಿ ಥರ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಅಲ್ಲಿ ಕನಕ ದಾಸ್ತಿದ್ದಾರೆ. ಇದು ಬಂದು ಬರ್ಡ್ ಪಾರ್ಕ್ ಮಾಡಿದ್ದೀವಿ. ಸ್ಮಾಲ್ ಸ್ಮಾಲ್ ಮಿನಿಯೇಚರ್ ಬರ್ಡ್ಸ್ ಇತ್ತು ಬರ್ಡ್ ಪಾರ್ಕ್ ಥರ. ಅಲ್ಲಿ ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ ನೋಡಲಿಕ್ಕೆ. Opera House and this is Harbour Bridge. Opera House is one of the man-made wonders. Look at that. ಇದು ಬಂದು ದಸರಾ ಟ್ರೆಡಿಷನ್, ಮೈಸೂರು ಟ್ರೆಡಿಷನ್. ಫುಲ್ಲು ಅವ್ರದ್ದು ಬ್ಯಾಂಡು, ಆಮೇಲೆ ಈ ಥರ ಎಲ್ಲ ವೇಷ ಹಾಕ್ಕೊಂಡು ಪ್ರೊಸೆಷನ್ ಮಾಡ್ತಾರೆ. ಅಂಬಾರಿ, ಇಲ್ಲಿ ಹೊರಗಡೆ ಮಹಾರಾಜ ಇದ್ದಾನೆ. ಇದೇನು ಸ್ಟೋರಿ? ಕೃಷ್ಣಂದು ಹೇಳು. ಇದು ಕೃಷ್ಣಂದು, ಇದು ಬರ್ಸಾನ ಅಂತ. ಇದು ರಾಧಾ ಹುಟ್ಟಿರೋ ಊರು. ಸೊ ಅದಕ್ಕೆ ರಾಧಾ ಹುಟ್ಟಿರೋದು ತೋರ್ಸೋಕ್ಕಾಗ್ತಿಲ್ಲ, ಬರೀ ಒಂದು ರಾಸಲೀಲೆ, ಆಮೇಲೆ ಅವ್ರ ಮನೆ, ಅವರು ಅಡುಗೆ ಮಾಡ್ತಾ ಇದ್ದಿದ್ದ ಪಾತ್ರೆ. ಇದು ಯಮುನಾ ರಿವರ್ ಪಕ್ಕನೇ ಮಥುರಾ ಇದೆ. ಮಥುರಾ ಬಂದು ಕಂಸನು, ಅಲ್ಲೇ ಕೃಷ್ಣ ಹುಟ್ಟೋದು, ಜೈಲಲ್ಲಿ ಹುಟ್ಟೋದು. ಕೃಷ್ಣನ್ ಗೋಯ್ತಾ? ಹಾಂ, ಕೃಷ್ಣನ್ ಗೋಯ್ತು ಜೈಲಂತ ಮತ್ತೆ ಅಲ್ಲಿಂದ ವಸುದೇವ ರಿವರ್ನ ಕ್ರಾಸ್ ಮಾಡಿಕೊಂಡು ಗೋಕುಲಕ್ಕೆ ಬಿಡ್ತಾರೆ. ಇಲ್ಲಿ ಬಂದು ಯಶೋಧ ಜೊತೆ ಕೃಷ್ಣ ಇದು ಬೆಳೀತಾ ಇರೋದು, ಆಟ ಆಡಿಸ್ತಾ ಇರೋದು, ತೊಟ್ಟಲ್ಲಿ ತುತ್ತಾ ಇರೋದು. ಅದು ಮೇಲ್ಗಡೆ ಕೃಷ್ಣನ ಮನೆ ಥರ ಅದು ಬಂದು ಪೂತನಿ ಸಮಾನ. ಮತ್ತೆ ಇದು ಕೃಷ್ಣನ ವರ್ಲ್ಡ್ ಕಲ್ಲಿಗೆ ಕಟ್ ಹಾಕಿರ್ತಾರೆ ಯಶೋದೆ ಕೋಪ ಬಂದಾಗ. ಅವ್ನು ಬಂದು ಅದು ಅಶ್ವಿನಿ ದೇವತೆಗೆ ಮೋಕ್ಷ ಕೊಡ್ತಾ ಇರೋದು. ಅದು ಯಶೋಧ ಬಲರಾಮ ಮತ್ತು ಕೃಷ್ಣನ್ ಬೈತಾ ಇರೋದು. ಹಿಂದೆಲ್ಲ ಅವ್ರಿಗೆ ಬೆಣ್ಣೆ ಕರಿತಾ ಇರೋದು, ಅದಕ್ಕೆಲ್ಲ ಬೈಗಳಿರ್ತಿತ್ತಲ್ಲ. ಇದು ಕಾಳಿಂಗ ಮರ್ದನ. ಅದು ಒಂದು ಬೆಣ್ಣೆ ಕರಿತಾ ಇರೋದು. ಎಲ್ಲಿದೆ? ಇಲ್ಲಿ ಫ್ರೆಂಡ್ಸ್ ಜೊತೆಲ್ಲ ಅದು ಒಂದು ಗೋವರ್ಧನಗಿರಿ.
ಇಲ್ಲ ಅಲ್ಲ? ಹಾಂ ಈ ಕೆಳಗಡೆ ಮತ್ತೆ ಇದು ಬಂದು ಗೋಪಿಕೆಯವ್ರ ಬಟ್ಟೆ ಕಟ್ಬಿಟ್ಟು ಹಾ, ಕೈ ಮೇಲೆ ಕೂತಿರೋದು. ಅಲ್ಲಿ ಕೃಷ್ಣನ ಜಿಮ್ ಇದೆ ಎಲ್ಲಿ ಜಿಮ್? ಇದೆ. ಇಲ್ಲಿ. ಅಲ್ಲಿ ಬಂದು ಗಜೇಂದ್ರ ಮೋಕ್ಷ. ಆದ್ಮೇಲೆ ಮೇಲೆ ಬಂದು ಕುಚೇಲಂಗೆ ವೆಲ್ಕಮ್ ಮಾಡ್ತಾ ಇರೋದು, ಸಿಂಹಾಸನದ ಮೇಲೆ ಕೂರಿಸಿ. ಅದು ತೆಂಗಿನಕಾಯಲ್ಲಿ ವೆಂಕಟೇಶ್ವರ ಪದ್ಮಾವತಿ ಮಾಡಿರೋದು. ತೆಂಗಿನಕಾಯಿ ಮಾಡಿರೋದು ಅದು? ಹಾ. ಎರಡು. ಆ ಕಡೆ ಸೋಮನಾಥ ಟೆಂಪಲ್. ಇದು ಬಂದು ಪಾರಿಜಾತ, ದೇವಿ ಲೋಕದ ಪಾರಿಜಾತ. ಮತ್ತೆ ಕೆಳಗಡೆ ಬಂದು ರಾಧಾಗೆ ಕೃಷ್ಣ ಡ್ರೆಸ್ ಮಾಡ್ತಾ ಇದ್ದಾರೆ. ಕೂದಲೆಲ್ಲ ಬಾಚುತ್ತೆ. ಆಮೇಲೆ ಇದು ತುಲಾಭಾರ. ರುಕ್ಮಿಣಿ ಬಂದು ತುಳಸಿ ಹಾಕಿದಾಗ ಈಕ್ವಲ್ ಆಗುತ್ತೆ. ನಾನು ಕೃಷ್ಣ ಮೀರಾಬಾಯಿ. ಮೀರಾಬಾಯಿ ತುಂಬ ಕೃಷ್ಣನ ಭಕ್ತರು. ಅವರು ಫುಲ್ ಟೈಮ್ ಬರೀ ಅವ್ರದೇ ಸಾಂಗ್ಸ್ ಮಾಡಿಕೊಂಡು ಲೈಫ್ನ ಸ್ಪೆಂಡ್ ಮಾಡಿದ್ದಾರೆ. ಇವಾಗ ನೀವೆಲ್ಲ ಕಡೆ ನೋಡಿದ್ರಲ್ಲ ಗೊಂಬೆಗಳನ್ನು ಯಾವ ತರ ಇವರು ಅರೇಂಜ್ ಮಾಡಿ ಇಟ್ಟಿದ್ದಾರೆ ಅಂತ. ಹಾಗೆ ವರ್ಷ ನಿಮ್ಗೆ ಸ್ಟೋರಿ ಬೇರೆ ಹೇಳಿದ್ಲು, ಯಾವುದು ಏನ್ ರಿಲೇಟೆಡ್ ಅಂತೆಲ್ಲ ಹೇಳಿದ್ಲು. ನಿಮ್ಗೆ ಇದು ಎಷ್ಟು ದಿವಸ ತಗೊಳ್ತು ಇಷ್ಟೆಲ್ಲ ಮಾಡ್ಬೇಕಂದ್ರೆ? ಇದು ಒಂದು 4 days ಬೇಕಾಗಿತ್ತು ಟೋಟಲ್. ಅಂದ್ರೆ 4 days ಅಂದ್ರೆ ಅವರು ಬೆಳಿಗ್ಗೆ ಮಾಡ್ತಿದ್ರ? ಮಾರ್ನಿಂಗ್ ಇಂದ ಒಂದು ನೈಟ್ 1 o'clock ವರೆಗೂ ಮಾಡ್ತಾ ಇದ್ವಿ. ಅಂದ್ರೆ ಇದೆಲ್ಲ ಇವ್ರು ಮಾಡಿದಿರೋದನ್ನು ಮತ್ತೆ ಅವ್ರು ನೆಕ್ಸ್ಟ್ ಇಯರ್ ಕೂಡ ಅದನ್ನೇ ಇಟ್ಕೊಳ್ತೀರಾ? ಇದೆಲ್ಲ ಯೂಸ್ ಮಾಡ್ತೀವಿ, ಯಾವುದು ವೇಸ್ಟ್ ಎಸೆಲ್ಲ. ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ಆದ್ರೆ ನಿಜ ಹೇಳ್ತೀನಿ, 2 ಕಣ್ಣು ಸಾಕಾಗ್ತಿಲ್ಲ ಇದನ್ನ ನೋಡ್ಲಿಕ್ಕೆ, ತುಂಬಾನೇ ಇದೆ. ಹಾಗೆ ನಂಗೆ ಕೂಡ ಗೊತ್ತಿರ್ಲಿಲ್ಲ ಕೃಷ್ಣ ಇಂತ ಮುಂಚೆ ರಾಧ ಹುಟ್ಟಿರೋದಂತ. ಇಲ್ಲಿ ಬಂದಾದ್ಮೇಲೆ ನಂಗೆ ನಿಜವಾಗ್ಲೂ ಗೊತ್ತಾಗಿರೋದು, ಇದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ. ಸ್ವಲ್ಪ ತಿಳ್ಕೊಂಡಿದ್ದೀನಿ. ಇನ್ನು ಮತ್ತೆ ಈ ವಿಡಿಯೋ ನೋಡ್ಕೊಂಡು ಮತ್ತೆ ನೋಡ್ತೀನಿ ಯಾವ್ದು ಸ್ಟೋರಿ ಏನು ಅಂತ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್.